ತಾನೇ UI ಉಪೇಂದ್ರ ಅವರು ರಚಿಸಿರೋ UI ಮೂವಿ ನೋಡ್ಕೊಂಡು ಬಂದೆ. ಸೈಕಾಗಿ ಹೋಗಿದ್ದೆ. ದಡ್ರಿಗೆ ಈ ಮೂವಿ. ನಿನಗೆ ಮತ್ತು ನನಗೆ ಈ ಪ್ರಪಂಚದಲ್ಲಿರೋ ದೊಡ್ಡ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಮೈಂಡಿಂದ ಬಿಟ್ಟು ಬನ್ನಿ. ಈ ಮೂವಿನೇ ಬೇರೆ. ನಮ್ಮ ರಿಯಾಲಿಟಿ, ಈ ಪ್ರಪಂಚದ ರಿಯಾಲಿಟಿ, ಈ ದೇಶದ ರಿಯಾಲಿಟಿ. ಹಾಯ್ ಹಲೋ ನಮಸ್ತೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ಬಾರಿ ನಾನು ಬ್ಲಾಗ್ ಮಾಡ್ತಾ ಇಲ್ಲ, ಹೊಸ ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ತಾನೇ UI ಉಪೇಂದ್ರ ಅವರು ರಚಿಸಿರೋ UI ಮೂವಿ ನೋಡ್ಕೊಂಡು ಬಂದೆ. ಸೈಕಾಗಿ ಹೋಗಿದ್ದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಜನ ಹೆಂಗೆ ರಿವ್ಯೂ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಒಂದು ಕ್ಷಣಕ್ಕೆ ಸೈಕ್ ಮಾಡಿಬಿಟ್ರು. ನಾನು ಮಂಗಳೂರಲ್ಲಿ ಹೋಗಿ ನೋಡಿದೆ. ಕ್ರೇಜಿ ಇತ್ತು. ಶೋ ಅಂತೂ, ಮೂವಿ ಅಂತೂ ಸಖತ್ತಾಗಿದೆ. ಅರ್ಥ ಮಾಡೋರಿಗೆ ಮಾತ್ರ, ದಡ್ರಿಗೆ ಈ ಮೂವಿ. ಸೊ ನೀನು ಮತ್ತು ನಾನು ಈ ಪ್ರಪಂಚದಲ್ಲಿ ಏನು ಮಾಡ್ತಾ ಇದ್ದೀವಿ, ಅದೇ ರೀತಿ ನಿನಗೆ ಮತ್ತು ನನಗೆ ಈ ಪ್ರಪಂಚದಲ್ಲಿರೋ ದೊಡ್ಡ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಈ ದೇಶದಲ್ಲಿರೋ ದೊಡ್ಡ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಒಂದು ಅಚ್ಚುಕಟ್ಟಾಗಿ ಕ್ರೇಜಿಯಾಗಿ ಈ ಮೂವಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಉಪೇಂದ್ರ ಅವರು ಈಸ್ ಅ ಫಿಲ್ಮ್ ಮೇಕಿಂಗ್ ಸೈಕ್ ಅಂತ ಹೇಳ್ಬೋದು. ಫಿಲ್ಮ್ ಮೇಕಿಂಗ್ ಸೈಕ್. ಒಂದು ಹುಳ ಥರ ಬಿಟ್ಟಿಲ್ಲ ಅವರು. ಒಂದು ದೊಡ್ಡ ತಲೆಗೆ ಒಂದು ಪೆಟ್ಟು ಬಿದ್ದಾಗ ನಾವು ಬ್ಲ್ಯಾಂಕ್ ಆಗಿಬಿಡ್ತೀವಲ್ವ, ಸೊ ಆ ರೀತಿ ಈ ಮೂವಿ ನಿಮಗೆ ಮಾಡಿಸುತ್ತೆ ಫಾರ್ ದ ಫಸ್ಟ್ ವಾಚ್. ಬಟ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಈ ಮೂವಿ ನೋಡಿದ್ರೆ ಬೆಸ್ಟ್ ಮೂವಿ ನಾನು ನೋಡಿದ್ರಲ್ಲಿ ಇಲ್ಲಿವರೆಗೂ. KGF ಸಲಾರ್ ಬೇರೆ ಅಲ್ಲ, ಬೇರೆ ಅದು ಬಿಡಿ, ಈ ಮೂವಿನೇ ಬೇರೆ. ಇದು ರಿಯಾಲಿಟಿ ಆಫ್ ಲೈಫ್. ನಮ್ಮ ರಿಯಾಲಿಟಿ, ಈ ಪ್ರಪಂಚದ ರಿಯಾಲಿಟಿ, ಈ ದೇಶದ ರಿಯಾಲಿಟಿ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಏನಿದೆ ಅದನ್ನೇ ತೋರಿಸಿದ್ದಾರೆ ಕ್ರಿಯೇಟಿವಿಟಿಯಲ್ಲಿ. ಸೊ 360 ಡಿಗ್ರಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸಖತ್ತಾಗಿರೋ CG ವರ್ಕ್ ಮಾಡಿದ್ದಾರೆ. ಸೂಪರಾಗಿ ಈ ಮೂವಿ ಇದೆ. ಸ್ಕ್ರೀನ್ ಪ್ಲೇ, VFX ಸಖತ್ತಾಗಿ ಮಾಡಿದ್ದಾರೆ. ಐ ಲವ್ ದ ಮೇಕಿಂಗ್. ಸೊ ಸೂಪರ್. ಸೊ ಉಪೇಂದ್ರ ಅವರಿಗೆ ದೊಡ್ಡ ಸಲಾಮ್. ಡೈರೆಕ್ಟರ್, ಕನ್ನಡ ಇಂಡಸ್ಟ್ರಿಯ ಡೈರೆಕ್ಟರ್ ಅಂದರೆ, ಒಂದು ಇಂಡಸ್ಟ್ರಿಯ ಡೈರೆಕ್ಟರ್ ಅಂದರೆ ಹೆಂಗಿರಬೇಕು, ಪ್ರಪಂಚದ ಜನತೆಗೆ ಉಪಯೋಗ ಆಗೋ ಥರ ಮೂವಿ ಮಾಡಬೇಕು ಅನ್ನೋದಕ್ಕೆ ಪ್ಯೂರೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಉಪೇಂದ್ರ ಅವರು. ಐ ಲೈಕ್ ದಿಸ್ ಥಾಟ್. ಬರವಣಿಗೆ ಯಾವ ರೀತಿ ಬರೆದಿದ್ದಾರೆ, ಪ್ರೆಸೆಂಟ್ ಸಿಚುವೇಶನ್, ಕರೆಂಟ್ ಅಫೈರ್ಸ್ ಬಗ್ಗೆ ಅದು ಕೂಡ ಸಖತ್ತಾಗಿ ವಿವರಣೆ ಮಾಡಿದ್ದಾರೆ. AI ಹೆಂಗೆ ಎಫೆಕ್ಟ್ ಮಾಡುತ್ತೆ, ಅದೇ ರೀತಿ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಏನು ಇಂಪ್ಯಾಕ್ಟ್ ಮಾಡುತ್ತೆ, ವ್ಯಕ್ತಿಗತ ಜೀವನದಲ್ಲಿ ಏನು ಇಂಪ್ಯಾಕ್ಟ್ ಮಾಡುತ್ತೆ ಅದರ ಬಗ್ಗೆ ಎಲ್ಲ ಅಚ್ಚುಕಟ್ಟಾಗಿ ತೋರಿಸಿಕೊಟ್ಟಿದ್ದಾರೆ. ನೀನು ಒಳ್ಳೆಯದು ಮಾಡಿದ್ರೆ ಬೆಳೆಯಲ್ಲ, ಕೆಟ್ಟದ್ದು ಮಾಡಿದ್ರೆ ಬೆಳಿತೀಯ. ಆ್ಯಕ್ಚುಲಿ ಕನ್ನಡದವರಿಗೆ ಈ ಮೂವಿ ಅರ್ಥ ಮಾಡೋಕ್ಕೆ ತುಂಬ ಸುಲಭ, ಓಕೆ. ಆದರೆ ಉಪೇಂದ್ರ ಅವರ ಮೂವಿನ ಮೊಟ್ಟ ಮೊದಲ ಬಾರಿಗೆ ಯಾರೆಲ್ಲ ನೋಡ್ತಾರೆ ಅವರ ರಿವ್ಯೂ ಎಲ್ಲ ಬದನೆಕಾಯಿ ಥರ ಇರುತ್ತೆ. ಯಾಕಂದರೆ ಅವರ ಮೂವಿ ಅರ್ಥ ಆಗಿಲ್ಲ, ಅವ್ರು ಇನ್ನೊಂದು 2 ಸಲ ನೋಡಲೇಬೇಕು ಆ ಮೂವಿ. ಆ್ಯಕ್ಚುಲಿ ನನಗೇನೆ ಮುಕ್ಕಾಲ್ವಾಸಿ ಮೂವಿ ಅರ್ಥ ಆಗಿದ್ದೆ ಕೊನೆಗೆ. ಅದೇ ರೀತಿ ಬಾಲಿವುಡ್ ಅವರಿಗೆ, ಟಾಲಿವುಡ್ ಅವರಿಗೆ, ಇವರಿಗೆಲ್ಲ ಅರ್ಥ ಆಗೋಕ್ಕೆ ತುಂಬ ಕಷ್ಟ ಇದೆ. ಕೆಲವೊಂದು ರಿವ್ಯೂಸ್ ಎಲ್ಲ ನೋಡಿದೆ ನಾನು ತಮಿಳಲ್ಲಿ ಎಲ್ಲ, ಬಟ್ ಅವರು ಆ್ಯಕ್ಚುಲಿ ಅರ್ಥ ಮಾಡ್ಕೊಂಡಿರೋ ರೀತಿ ಸರಿ ಇಲ್ಲ. ಮೂವಿ ಹೆಂಗೆ ನೋಡಬೇಕಿತ್ತು ಹಾಗೆ ನೋಡಬೇಕು. ಯಾರಿಗೆಲ್ಲ IQ ಕರೆಕ್ಟಾಗಿದೆ ಅವರೋಗಿ ಈ ಮೂವಿ ನೋಡಲೇಬೇಕು. ಸಖತ್ತಾಗಿರೋ ಮೂವಿ ಮಾಡಿದ್ದಾರೆ ಉಪೇಂದ್ರ ಅವರು. ಆ್ಯಂಡ್ ಇಟ್ಸ್ ಅ ಟ್ರೀಟ್ ಟು ವಾಚ್. ನನ್ನ ಪ್ರಕಾರ ಪ್ಯಾನ್ ಇಂಡಿಯಾ ಸಿನಿಮಾ ಬಂದರೆ ಈ ರೀತಿ ಬರಬೇಕು. ಯಾಕಂದರೆ ಇದರಲ್ಲಿ ಅಚ್ಚುಕಟ್ಟಾಗಿರೋ ಸ್ಟೋರಿ, ಇಡೀ ಪ್ರಪಂಚಕ್ಕೆ ಇರುವ ಸ್ಟೋರಿಯನ್ನು ಉಪೇಂದ್ರ ಅವರು ಇದರಲ್ಲಿ ತೋರಿಸಿದ್ದಾರೆ. ಸೊ ಎಲ್ಲ ಸ್ಟೇಟಲ್ಲಿ, ಇಡೀ ಭಾರತದಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ ಏನಾಗುತ್ತೆ, ನಿನಗೆ ಮತ್ತು ನನಗೆ ಏನಾಗುತ್ತೆ, ದೊಡ್ಡವರು ಏನು ಮಾಡ್ತಾರೆ, ಅದರ ಬಗ್ಗೆ ಒಂದು ಒಳ್ಳೆಯ ವಿಶ್ಲೇಷಣೆ ಉಪೇಂದ್ರ ಅವರು ಕೊಟ್ಟಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಯು ಉಪೇಂದ್ರ ಸರ್. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಮೂವಿ ಅಂತೂ. ಇನ್ನೊಂದು ಸಲ ನೋಡಲೇಬೇಕು ನಾನು. ಕರೆಕ್ಟಾಗಿ ಒಬ್ಬ ಪ್ರೊಫೆಷ್ನಲ್ ಥರ ರಿವ್ಯೂ ಕೊಡಬೇಕಾದ್ರೆ ಇನ್ನೊಂದು ಸಲ ಮೂವಿ ನೋಡಲೇಬೇಕು. ಒಬ್ಬ ರಿಯಾಲಿಟಿ ಏನಂತ ಅರ್ಥ ಮಾಡ್ಕೊಳ್ಳೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಮೂವಿಗೆ ಇಷ್ಟೊಂದು ರಿವ್ಯೂ ಸಾಕಂತ ನನ್ನ ಅಭಿಪ್ರಾಯ. ಯಾಕಂದರೆ ನೀವು ನೋಡಲೇಬೇಕು ಈ ಮೂವಿ. ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಹಿಂಗಿರಬೇಕು. ಇದರಲ್ಲಿ ಸ್ಟೋರಿ ಇದೆ,
ಆ್ಯಕ್ಚುಲಿ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅದು ಇದೆ. ನಿನಗೆ ಮತ್ತು ನನಗೆ ಇದರಲ್ಲಿ ಆಗುವ ನಷ್ಟ, ಲಾಭ ಮತ್ತು ಪ್ರಪಂಚಕ್ಕೆ ಆಗುವ ನಷ್ಟ ಮತ್ತು ಲಾಭ ಏನಿದೆ ಅಂತ ಈ ಮೂವಿಯಲ್ಲಿ ಕರೆಕ್ಟಾಗಿ ತೋರಿಸಿದ್ದಾರೆ ಉಪೇಂದ್ರ ಅವರು. ಸೊ ಮಸ್ಟ್ ವಾಚ್. ಯಾರೆಲ್ಲ ನೋಡಿಲ್ಲ ಈ ವೀಕೆಂಡ್ಗೆ ಹೋಗಿ ಈ ಮೂವಿನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಸಿಗ್ತೀನಿ ಮುಂದಿನ ವ್ಲಾಗ್ ಜೊತೆ. ಸೊ ಐ ಮೀಟ್ ಯು ಸೂನ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ. ಯಾರೆಲ್ಲ ನೋಡಲಿಕ್ಕೆ ಇಷ್ಟಪಡ್ತಾರೆ ಮೀನು ಮತ್ತು ನಾನು ಈ ಮೂವಿನ, ಸೊ ದಯವಿಟ್ಟು ಹೋಗಿ ನೋಡಲಿ ಅವರು. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ಯುವರ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟು ನನಗೆ ಯಾವತ್ತೂ ಬೇಕು, ಕನ್ನಡಕ್ಕೆ ಬೇಕು, ನನಗೂ ಬೇಕು. ಸೊ ಕನ್ನಡ ಮೂವೀಸನ್ನು ವಾಚ್ ಮಾಡಿ. ಈ ಮೂವಿ ಅಂತೂ ಟ್ರೀಟ್ ಟು ವಾಚ್ ನಿಮಗೆ. ಅದೇ ರೀತಿ ನಿಮ್ಮ ಮೆದುಳನ್ನು ಕರೆಕ್ಟಾಗಿ ಚೇಂಜ್ ಮಾಡುತ್ತೆ. ಕಾಲಕ್ಕೆ ತಕ್ಕಂತೆ ಹೆಂಗೆ ಬದಲಾಗಬೇಕು, ಹೆಂಗೆ ಬದಲಾಗ್ತಾ ಇದೆ ಪ್ರಪಂಚ, ಇದರ ಬಗ್ಗೆ ಒಂದು ವಿವರಣೆ ಸಣ್ಣದಾಗಿ ಅಥವಾ ಉದ್ದದ ಒಂದು ಲೈನ್ ಥರ, ಒಂದು ಸಿಂಪಲ್ ಲೈನ್ ಹೇಳಿದ್ರೆ ಹೆಂಗಿರುತ್ತೆ ಆ ರೀತಿ ಈ ಮೂವಿ ಇದೆ. ಸೊ ಮಸ್ಟ್ ವಾಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಕಮೆಂಟ್ ಆ್ಯಂಡ್ ಶೇರ್, ಲೈಕ್ ಮಾಡೋಕ್ಕೆ ಮರಿಬೇಡಿ. ಯುವರ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಮೂವಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ.